ಗಾಯ್ಸ್ ಇಲ್ಲಿ ಹಂಗ್ಳೂರಲ್ಲಿ ಫುಲ್ ಜಾಮ್ ಆಯ್ತು ರಸ್ತೆ ಎಂತ ಆಯ್ತು ಗೊತ್ತಿಲ್ಲಪ್ಪ. ಬಿಕಾಸ್ ಆಫ್ ಟೂರಿಸ್ಟ್ ವೆಹಿಕಲ್ಸ್ ಅನ್ಸುತ್ತೆ ಮೋಸ್ಟ್ಲಿ. ಆಲ್ಮೋಸ್ಟ್ ಎಲ್ಲ ಹೈವೇಸ್ಗಳು ಎಲ್ಲ ರೋಡ್ಗಳು ಎಲ್ಲ ಕಡೆ ಜಾಮು. ಬೆಂಗಳೂರು ಬದಿ ಆಯ್ತು ಮಾರ, ಊರ್ ಬದಿ ಪೀಸ್ಫುಲ್ ಆಗಿ ಓಡಿಸ್ಬೇಕಂಡ್ರೆ ಇಲ್ಲೂ ಜಾಮ್ ಆಯ್ತು. ಆಯ್ತು ನನಗಂತೂ ಈ ಜೀವನದೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲಿ ಸೌಂಡು? ನನ್ನ ಬೈಕ್ ಇದಾ? ಹೆದರಿಕೆ ಐತೆ ಮಾರ್ರೆ. ಟೈಮು 5:15 ಆಯ್ತು. ಬನ್ನಿ ಹಿಂಗೆ ಒಂದು ಮಲ್ಪೆ ಬೀಚ್ ಬದಿ ಹೋಯಪ್ಪ. ಜೈ ಹಿಮಾಲಯನ್. ಅಂಗಡಿ ಶೆಟ್ರ್ ನೀರು ಹಾಕ್ತಾರಲ್ಲ ರಸ್ತೆಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಬ್ಲಾಗ್ಗೆ ಸ್ವಾಗತ. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್, ಹಾಗೆ ಶುಭ ಮುಂಜಾನೆ. ಸೊ ನಿನ್ನೆ ನೈಟೇ ಊರಿಗೆ ಬಂದೆ ನಾನು. ಊರಿಗೆ ಬರ್ತಿದ್ದಂಗೆ ಫಸ್ಟ್ ಕೆಲಸ ಹಿಮಾಲಯನ್ ಸರ್ವಿಸ್ ಮಾಡಿಸ್ಕ. ಸೊ ಉಡುಪಿಗೆ ತಗೊಂಡು ಹೋಗ್ತಾಯಿದ್ದೆ ಈಗ ಬೈಕನ್ನು. ಕಿಲೋಮೀಟ್ರಿಗೆ 25,000 ಕಿಲೋಮೀಟ್ರ್ ಆಗಿದೆ ಬೈಕಿಗೆ. 1 ಇಯರ್ ಕಂಪ್ಲೀಟ್ ಆಗಿದೆ ನೋಡಿ. ಇದೆ ನಮ್ಮ ತೊಪ್ಪಲು ಡ್ಯಾಮು, ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಅದು ಅರಟೆ ಬ್ರಿಡ್ಜ್ ಗೈಸ್. ಇದು ತೊಪ್ಪಲು ನಮ್ಮ ಯಳೂರು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಈಚೆ ಬದಿಯೆಲ್ಲ ನಾನು ತೋರಿಸಲೇ ಇಲ್ಲ, ಯಾಕಂದರೆ ಯೂಶ್ವಲಿ ನಾನು ಡೈರೆಕ್ಟಾಗಿ ವಿಡಿಯೋ ಸ್ಕಿಪ್ ಮಾಡ್ತಾಯಿದ್ದೆ ಹೈವೇಗೆ. ಇವತ್ತು ಯಾಕೋ ತೋರಿಸು ಅಂತ ಅನಿಸ್ತು ನಿಮಗೆ. ಸೊ ಸರ್ವಿಸ್ ಮಾಡೋಕ್ಕೆ ಹೊರಟಿದೆ. ಸರ್ವಿಸ್ ಜೊತೆಗೆ ಇನ್ನೊಂದು ಕಂಪ್ಲೇಂಟ್ ಇದೆ ಬೈಕಲ್ಲಿ, ಏನಂದರೆ ಟ್ಯಾಪೆಟ್ ನಾಯ್ಸ್. ಸೊ ಟ್ಯಾಪೆಟ್ ನಾಯ್ಸ್ ಬರ್ತಾಯಿದೆ. ಆ್ಯಕ್ಚುಲಿ ಬರ್ಲಿಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ದಿನ ಆಯಿತು. ಅದು ಯಾಕಂದರೆ ಒಂದೊಂದು ಟೈಮಲ್ಲಿ ಬರುತ್ತೆ, ಒಂದೊಂದು ಟೈಮಲ್ಲಿ ಬರೋಲ್ಲ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ನಾಯ್ಸು. ಅದಕ್ಕೋಸ್ಕರ ಸುಮ್ಮನೆ ಜಾಸ್ತಿ ದಿನ ಹಿಡ್ಕೊಂಬೇಡ ಅಂದೇಳಿ ಹೊರಟಿದ್ದೆ ಶೋರೂಮಿಗೆ. ಯಾಕಂದರೆ ಯೂಶ್ವಲಿ ಟ್ಯಾಪೆಡ್ ನಾಯ್ಸು ಕಾಮನಾಗಿ ಬರುತ್ತೆ ಇಂಜಿನ್ಗಳಲ್ಲಿ. ಅದನ್ನು ಟ್ಯಾಪೆಡಲ್ಲಿ ಸ್ವಲ್ಪ ವಾಲ್ ಸೆಟ್ಟಿಂಗ್ ಮಾಡ್ತಾರೆ, ಫಿಕ್ಸ್ ಆಗುತ್ತೆ. ಸೊ ವಾಲಲ್ಲಿ ಫಿಕ್ಸ್ ಆಗಿಲ್ಲ ಅಂದರೆ ಇಂಜಿನಿಗೆ ವಾರಂಟಿ ಇರುತ್ತಲ್ಲ, ಸೊ ಅದರಲ್ಲಿ ಏನಾದರೂ ಹೆಡ್ಡರ್ ರೀಪ್ಲೇಸ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಇವತ್ತು ರಗಳೆ ಬೇಡ ನಡೆಸಿದೆ, ಉಡುಪಿಗೆ ತಕ ಹೊರಟಿದೆ ಈಗ ಬೈಕ್. ಮೋಸ್ಟ್ಲಿ ಸಿಂಗಲ್ ಲಾಗಲ್ಲಿ 2 ಪಾರ್ಟ್ ಬರುತ್ತೆ ಅನಿಸುತ್ತೆ. ಯಾಕಂದರೆ ಇವತ್ತು ಒಂದೇ ದಿನಕ್ಕೆ ಅವ್ರ ಬೈಕ್ ಕೊಡೋದು ಡೌಟು. ಎಂತಕ್ಕಂದರೆ ಹೆಡ್ ಸೆಟ್ಟಿಂಗೆಲ್ಲ ಸುಮಾರು ಟೈಮ್ ಆಯ್ತು. ಹೆಡ್ಡೆಲ್ಲ ಹೆಡ್ಡೆಲ್ಲ ಬಿಚ್ಕೊಳಕ್ಕೆ, ಟ್ಯಾಂಕೆಲ್ಲ ತೆಗೀಕ ಮಸ್ತ್ ಕೆಲಸ ಆಯ್ತು. ಸೊ ಇವತ್ತು ಕೊಡೋ ಡೌಟ್ ಇತ್ತು ಅವ್ರ ಬೈಕ್. ಅದಕ್ಕೋಸ್ಕರ ಇವತ್ತಿತ್ತು ಸ್ವಲ್ಪ, ಮತ್ತು ಗಾಡಿ ಫುಲ್ ಸರ್ವಿಸ್ ಆದಮೇಲೆ ಅದ್ರದ್ದು ಹೆಂಗಿತ್ತು ಅನ್ನಲ್ಲಿ ಸೇರಿ ಒಟ್ಟಿಗೆ ಹಾಕ್ತೆ ಇದೇ ಲಾಗಲ್ಲಿ. ಲೆಟ್ಸ್ ಗೋ ಗೈಸ್. ಅಲ್ಲ ಮಾರ, ಈ 2026 ಬಂದರೂ ಸಂತಿ ಕಟ್ಟಿದ್ದು ಮುಗೋದಿಲ್ಲ ಅಂದೇಳಿ ಮಾರ. ಎಂತ ಮಾಡ್ರೇನಪ್ಪ, ಸುಮಾರು ಟೈಮ್ ಆಯ್ತು ಈ ಬದಿ ಬರ್ದೆ. ಆಫ್ ರೋಡ್ ಸುಮಾರು ಮಾಡಿರ ಅಡ್ಡಿಲ್ಲ. ಮೋಸ್ಟ್ಲಿ ಇಲ್ಲಿಂದ ಬ್ರಿಡ್ಜ್ ಮಾಡಿದ್ರು ಅಂದೇಳಿ ಮೇಲೆ ಮೋಸ್ಟ್ಲಿ ಅಂತ ಮಾಡ್ತಿದ್ರು. ಮಾಡಲಿ ಇವಾಗ ಅಂಬಲ್ಪಾಡಿಯಲ್ಲಿ ಇಪ್ಪದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗಿ ಬ್ರಾಹ್ಮಿ ಮೋಟರ್ಸ್. ಲಾಸ್ಟ್ ಟೈಮ್ ನಾನು ಬೈಕ್ ಡೆಲಿವರಿ ತಗೊಂಡಲ್ಲ, ಸೊ ಅದೇ ಸರ್ವಿಸ್ ಸೆಂಟ್ರ್. ಸೊ ಇಲ್ಲೆಲ್ಲ ಸುಮಾರು 5 ಅವರ್ನ ತೆಗ್ಬಿಟ್ಟಿರಪ್ಪ, ಸರ್ವಿಸ್ ರೋಡಿಗೆ ಕೊಟ್ಟಿರಿ. ಈಗ ಐ ಥಿಂಕ್ ಗೈಸ್ ಎಲ್ಲ ಹೋಗ್ಬೋದು. ಇಲ್ಲ 100% ಮಾಡ್ತಾರೆ, ಅಂತಕ್ಕಂದರೆ ಹೆವಿ ಟ್ರಾಫಿಕ್ ಆಗ್ತಿಲ್ಲ ಸ್ವಲ್ಪ. ಅದಕ್ಕೋಸ್ಕರ ನೆಕ್ಸ್ಟ್ ಸೀದಾ ಸುಮ್ಮನೆ ಆಗ್ತಾಯಿದೆ ಸರ್ ಮಂಗಳೂರಿಗಪ್ಪ. ನನ್ನ ಗಾಡಿ ಡೆಲಿವರಿ ತಗೊಂಬಕ್ಕೆ 1 ವರ್ಷ ಹಿಂದೆ ಬಂದೆ. ಅದಾದ್ಮೇಲೆ ಮತ್ತೆ ಪುನಃ ಬತ್ತಿಪ್ಪದು. ಈಗ ಯಾವಾಗಲೂ ಬರಲಿಲ್ಲ, ಯಾಕಂದ್ರೆ ನಾನು ಸರ್ವಿಸೆಲ್ಲ ಬೆಂಗಳೂರು ಬಿಟ್ಟರೆ ಕುಂದಾಪುರ ಮಾಡಿಸ್ಕೊತಿದ್ದೆ. ಸೊ ಸ್ವಲ್ಪ ಇಶ್ಯೂ ಇರೋದ್ರಿಂದ ಅದಕ್ಕೆ ಇಲ್ಲಿ ತಗೊಬಂದೆ. ಕುಂದಾಪುರಿಗೆ ಹೋಯ್ದೆ ನಾನು, ಅವ್ರ ಹತ್ರನ ಕೇಂಡೆ ಟ್ಯಾಪೆಟ್ ಇಶ್ಯೂ ಇತ್ತು ಮಾರೇ ಅಂದೇಳಿ. ಅವರೇ ಸಜೆಸ್ಟ್ ಮಾಡೋದು ಉಟ್ಟಿಗೆ ಹೋಯ್ನಿ ಅಂದೇಳಿ. ಇಲ್ಲಿ ಯಾರು ಮಾರ ಹಾಂ ಸರ್ವಿಸ್ ಕಂಪ್ಲೇಂಟ್ ಇತ್ತು ಸ್ವಲ್ಪ. ಹಾಂ ತ ಬಿಸಿಲು ಉರಿ ಮಾರೆ.
ಸರ್ ಆಯಿಲ್ ಚೇಂಜ್ ಮಾಡಬೇಕಾ? ಹೌದೌದು. ಟ್ಯಾಪೆಟ್ ನಾಯ್ಸ್ ಇದೆಯಲ್ಲ, ಟ್ಯಾಪೆಟ್ ನಾಯ್ಸ್ ಇದೆ ಇಂಜನಲ್ಲಿ. ಹಾಂ, ಜನರಲ್ ಚೆಕಪ್ 1000. ಹಾಂ. ಮತ್ತೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಎಂತ? ಟ್ಯಾಪೆಟ್ ನಾಯ್ಸ್ ಅಂದರೆ ಗೊತ್ತಾಯ್ತಾ ನಿಮಗೆ? ಇಲ್ಲ. ಅಯ್ಯಯ್ಯೋ. ಹಾಂ ಮಾಡಿ. ಟಕ್ ಟಕ್ ಅಂತ ಸೌಂಡ್ ಗೊತ್ತಾ ಹೆಡ್ಡಲ್ಲಿ? ಟಕ್ 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 ಅಂತಲ್ಲ ಹೆಡ್ಡಲ್ಲಿ. ಟ್ಯಾಪೆಟ್ ಟ್ಯಾಪೆಟ್ ಸೌಂಡ್ ಮೊದಲು ಇರಲಿಲ್ಲ, ಆಗೈತೆ ಅದು. ನಿಮಗೆ ವಾಯ್ಸ್ ಏನಾಗುತ್ತಲ್ಲ ಸ್ಮೂತ್ ಆಗಿ ಬರೋದು. ಇಲ್ಲ, ಸ್ಟಾರ್ಟಿಂದ ಇತ್ತು, ತುಂಬ ಟೈಮ್ ಆಯಿತು, ಒಂದು 2-3 ತಿಂಗಳಿಂದ ಇತ್ತು ಅದು. ಇವನ್ ವಾಯ್ಸ್ ಅದು ಇದು ಬರ್ತಲ್ಲ, ಅದು ಗೇಜಲ್ಲಿ ಚೆಕ್ ಮಾಡಿ ಆಗುತ್ತೆ. ನಂಗೆ ಹೆಡ್ಡಲ್ಲಿ ನಾರ್ಮಲ್ ಇರುತ್ತೆ, ಗೇಜಲ್ಲಿ ಗೊತ್ತಾಗುತ್ತೆ. ಗೇಜಲ್ಲಿ ನಿಮ್ಗೆ ಹೆವಿ ಬಂದರೆ ಹೇಳ್ತಾರೆ ಅವ್ರಿಗೆ. ಓಕೆ ಓಕೆ, ಏನೊಂದು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಕಾಲ್ ಮಾಡಿ ಅಕ್ಕ. ಯಾಕಂದ್ರೆ ನೀವು 2-3 ದಿನ ನಿಲ್ಲಿಸಿದಾಗ, ನಾಳೆ ನಿಲ್ಲಿಸಿದಾಗ ನಿಮ್ಗೆ ಬರಲ್ಲ ಮಾರ್ನಿಂಗು. ಜಾಸ್ತಿ ಬರುತ್ತೆ ಅದೇ. ಕೆಲವು ಸಲ ನಾರ್ಮಲ್ ಕೋಲ್ಡಲ್ಲೂ ಬರುತ್ತೆ, ಕೋಲ್ಡ್ ಸ್ಟಾರ್ಟಲ್ಲಿನೂ ಇಂಜಿನ್ ನಾಯ್ಸ್. ಇಂಜಿನ್ ಹೆಸರು ಟ್ಯಾಪೆಟ್ ನೆಸ್ ಆಗುತ್ತೆ. ಟ್ಯಾಪೆಟ್ ನಾಯ್ಸ್. ಓಕೆ ಗೈಸ್, ಸೊ ಬೈಕ್ ನಾಳೆ ಕೊಡ್ತೆ ಅಂದಿದ್ದಾರೆ ಇವಾಗ. ಸೊ ನಾಳೆನಾಯಿತು. ಸೊ ನಾಳೆ ಮತ್ತೆ ನಾ ಬಂದು ಇಲ್ಲಿ ಲಾಗ್ ಮಾಡಿ ಕಂಟಿನ್ಯೂ ಮಾಡಿ ಸೇಮ್ ಇದೇ ಲಾಗಲ್ಲೇ ಹಾಕ್ತೀನಿ ನಿಮಗೆ. 3 days later. ಹಾಂ, ಎಲ್ಲ ಬಿಡುದಾ? ಹಾಂ, ಮತ್ತೆ ಹಲೋ ಗೈಸ್, ಜಸ್ಟ್ ಒಂದು ಗುಡ್ಡ ಮಾಡಿ ಎಷ್ಟು ಕ್ಲಿಪ್ ಹಾಕೋದೀಗ ಅಂದರೆ ಬಂದೇ ಇಲ್ಲ ಅಮ್ಮನ ಬಿಡೋಕೆ ಹಬ್ಬಕ್ಕೆ. ಸೊ ಈಗ ನಾನು ಸೀದಾ ಡೈರೆಕ್ಟ್ ಉಡುಪಿಗೆ ಹೋಯ್ಕ. ನನ್ನ ಬೈಕ್ ಸರ್ವಿಸ್ ಆಯ್ತಂಬ್ರ ಫೋನ್ ಮಾಡಿದ್ದು ಶೋರೂಮಿಂದ, ಕಾಣಿ ಇದೆ ನನ್ನ ಹಳಿ ಆ್ಯಕ್ಸಸ್. ಸಮ ಟೈಮ್ ಆಯ್ತಾ ಈ ಗಾಡಿಯಲ್ಲಿ ಲಾಗ್ ಮಾಡಲೇ ಇಲ್ಲ ಹಿಮಾಲಯಲ್ಲಿ ಬಂದ್ರ ಮೇಲೆ. ಲೆಟ್ಸ್ ಗೋ ಗೈಸ್. ಆಲ್ರೆಡಿ ಈಗ 4 ಗಂಟೆ ಆಯ್ತಾ. ಇಲ್ಲಿಂದ ಕುಂದಾಪುರದಿಂದ ಉಡುಪಿ ಹಪ್ಪಳ 5:30 ಆತ್ತೀಗ. ಆಲ್ ರೈಟ್ ಗೈಸ್, ಸೊ ಶೋರೂಮಿಗೆ ಬಂದೆ ಈಗ. ಗಾಡಿ ರೆಡಿ ಆಯ್ತಾ ಅಲ್ಕಣಿ ನಡೀತಲ್ಲ ಇಲ್ಲ. ಸೊ ಎಂತೆಲ್ಲ ಮಾಡ್ರು ಅಂದರೆ ಫುಲ್ ಜನರಲ್ ಸರ್ವೀಸು, ಆಮೇಲೆ ಇದು ಇಂಜಿನ್ ಹೆಡ್ಡಲ್ಲಿ ಸ್ವಲ್ಪ ನಾಯ್ಸ್ ಬರ್ತಿತ್ತು. ಸೊ ಕಾಂಬ ಬನ್ನಿ ಇವಾಗ ಸೌಂಡ್ ಯಾವ ಥರ ಇತ್ತು ಅಂದೇಳಿ. ಬನ್ನಿ, ಮಸ್ತ್ ಗಾಡಿ ಇತ್ತು ಮಾರಿ. ಇದು ಗ್ರೌಂಡ್ ಮೇಲೆ ಅವ್ರದ್ದು ವರ್ಕ್ಶಾಪು, ಅದ್ರ ಮೇಲೆ ಶೋರೂಮ್ ಸರ್ ಸೇಲ್ಸ್. ಸೌಂಡ್ ಸ್ವಲ್ಪ ಈಗ ನಾರ್ಮಲ್ ಅನಿಸ್ತಾ ಇತ್ತು, ಬಟ್ ಇವಾಗ ಹೇಳೋಕ್ಕಾಗ್ತಿಲ್ಲ. ಅದು ಸ್ವಲ್ಪ ರನ್ ಆಯ್ಕೆ ಇಂಜಿನ್ ರನ್ ಆಗಿ ಸ್ವಲ್ಪ ಹೀಟ್ ಆದ ಮೇಲೆ ಗೊತ್ತಾಯ್ತು ಸೌಂಡ್ ಮತ್ತೆ ಬತ್ತಿತ್ತ ಅಂತ ಅಂದು ಕಡೆ ಗೊತ್ತಾಯ್ತು ಕಾಂಬ. ಈಗ ಅಣ್ಣ ಯಾರಿಲ್ಲ ಮರ, ಅಲ್ಲ ಇಲ್ಲೆಲ್ಲ ಮಾಡೋದು ಮರ. ನಂಗೆ ಅದೇ ಶಿಟ್ಪಾಪುದು ನೆಕ್ಸ್ಟ್ ಸರ್ವಿಸ್ ರಿಮೈಂಡ್ರನ್ನೇ ರೀಸೆಟ್ ಮಾಡೋದಿಲ್ಲ ಇವರು, ಹಾಗೆ ಇರುತ್ತೆ ಅದು. ಇವರು ಅದು ಮೀಟ್ರ್ ರೀಸೆಟ್ ಮಾಡಿಲ್ಲ ನೋಡಿ, ಸರ್ವಿಸ್ ರಿಮೈಂಡ್ರ್ ರೀಸೆಟ್ ಮಾಡಿಲ್ಲ. ನನ್ನ ಬೈಕ್ 450 ಇದು, ಅದನ್ನ ರೀಸೆಟ್ ಮಾಡಿ ಕೊಡಿ. ಹಾಂ, ಆ್ಯಕ್ಚುಲಿ ಎಷ್ಟು ದಿನ ಇತ್ತು ಗೊತ್ತಾ, ಮೊನ್ನೆ ನಾನು ವೆನ್ಸ್ಡೇ ಮಾರ್ನಿಂಗ್ ಇಟ್ಟಿದ್ದಿದ್ದು ಸರ್ವಿಸಿಗೆ. ಇವತ್ತು ಸ್ಯಾಟರ್ಡೆ ಈವ್ನಿಂಗು 6 ಗಂಟೆ ಕೊಡ್ತಾ ಇದ್ದಾರೆ. ಡೈಲಿ ಕಾಲ್ ಮಾಡ್ತಾಯಿದ್ದೀನಿ, ಫಾಲೋಅಪ್ ಮಾಡ್ತಾಯಿದ್ದೀನಿ. ನಾಳೆ 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 ನಾಳೆ. ಹಾಂ, ಸರ್ವಿಸ್ ರಿಮೈಂಡರ್ ರೀಸೆಟ್ ಮಾಡಿ. ಎಲ್ಲಿ ಸೌಂಡು? ನನ್ನ ಬೈಕಿದಾ? ಇದಲ್ಲ, ಇದು ಲಾಸ್ಟ್. ಹೆದರಿಕೆ ಐತೆ ಮಾರ್ರೆ, ಹೆದರಿಕೆ ಐತೆ ಮಾರ್ರೆ. ಮತ್ತೆ ಅಂತ ಆಯ್ತು ಅಂದೇಳಿ. ಇದು ರೀ ಇದು ನೆಕ್ಸ್ಟ್ ಸರ್ವಿಸ್ ಇದು ಮಾಡಿ ಕೊಡಿ. ರೀಸೆಟ್ ಮಾಡಲಿಕ್ಕೆ ಹಾಂ ಹೌದು. ಓಹೋ ಫೈನಲಿ ಗುರು, ನಾನು ಊರಿಗೆ ಮೊನ್ನೆ ತಾಕೆ ಬಂದ ಮೇಲೆ ಡೈರೆಕ್ಟ್ ಪಟ್ಟ ಇಲ್ಲಿ ಕೊಟ್ಟದ್ದು ನಾನು ಫಸ್ಟಿಗೆ. ಇವತ್ತು ತಗೊಂಡು ಹೋಗ್ತಿದ್ದೆ ಬೈಕನ್ನು. ಒಳ್ಳೆ ಸನ್ಸೆಟ್ ಆಗ್ತಿತ್ತು ಗೈಸ್. ಬುಲೆಟ್ ಗೈಸ್, ಒಳ್ಳೆ ಬುಲೆಟ್. ಈಗ 25 ಆಯ್ತಲ್ಲ, ನೆಕ್ಸ್ಟ್ 30,000ಕ್ಕೆ ಸಾಂಗ್ ಸೆಟ್ ಮಾಡಿ ಕೊಡಿ ಅಂತ ಹೇಳಿದ್ದು. ಅಣ್ಣ 25,000 ಆಯ್ತಲ್ಲ, ಈಗ 25,000 ಆಯ್ತಲ್ಲ, ನೆಕ್ಸ್ಟ್ 30,000ಕ್ಕೆ ಸೆಟ್ ಮಾಡಿ ಕೊಡ್ತಾರಲ್ಲ, ಆ ಥರ ಮಾಡಿ ಕೊಡಿ ಅಂತ.
ಇದೆಯಲ್ಲ ಹಾಂ ಇದು ನಿಮಗೆ ಓವರ್ ಡ್ಯೂ ಬರೋವರೆಗೂ ರೀಸೆಟ್ ಆಗಲ್ಲ. ಆಗಲ್ವಾ? ಸೊ ಇದು ಓವರ್ ಡ್ಯೂ ಅಂತ ಬರ್ಬೇಕಂದ್ರೆ ಇದು ಕ್ರಾಸ್ ಆಗಬೇಕು. ಇದು ಡಿಸೈನ್ ಆದಮೇಲೆ ಮಾಡ್ಬೇಕು. ಸರಿ ಸರಿ ಓಕೆ. ಅದು ಅದರಲ್ಲಿ ನಾವು ಹೆಂಗೆ ಮಾಡೋದು? ನಾವು ಮಾಡೋದಾದ್ರೆ ಹೆಂಗೆ ಮಾಡೋದು? ಅದು ನೀವು 6th ಗೇರ್ ಹಾಕೊಂಡು ಹಾಂ 3 ಸೆಕೆಂಡ್ಸ್ ಈ ಕಡೆ ಹೇಳ್ತಾ ಇದೆ. ಸರಿ ಅದು ಸಿಸ್ಟಮ್ಯಾಟಿಕ್. ನೀವು ಆಯ್ತಾಯ್ತು service ಆಯ್ತಾಯ್ತು ಮಾತ್ರ ನೀವು ಸರಿ test ಸರಿ ನೋಡ್ಕೊಳ್ಳಿ. ಆಯ್ತಾಯ್ತು. ಸೊ ಫುಲ್ ಸೆಕ್ಯೂರಿಟಿ ಇದೆ, ಅಂದರೆ ನಾವು ಮ್ಯಾನುವಲಿ ಸೆಟ್ ಮಾಡೋ ಗೊತ್ತಿಲ್ಲ, ಅದು ಡಿವೈದು ಸೆಟ್ ಮಾಡೋ ಗೊತ್ತಿಲ್ಲ ನಮ್ರ. ಓಕೆ ಫೈನ್, ಮಾಡ್ಕೊಂತೆ. ಥ್ಯಾಂಕ್ ಯು ಬ್ರೋ. ಓಕೆ. ಏನು ಗುರು ಫುಲ್ಲು ಕ್ಲಚ್ ಅಡ್ಜಸ್ಟ್ಮೆಂಟ್ ಎಲ್ಲ ಚೇಂಜ್ ಮಾಡಿಟ್ಟವನೆ. ಓಕೆ ಫೈನ್, ಫೈನಲಿ ಸರ್ವಿಸ್ ಆಗಿದ್ದು ಗೊತ್ತಾಗ್ತಾ ಇದೆ. ಸ್ವಲ್ಪ ಸ್ಮೂತಾಗಿದೆ ಬೈಕ್ ಇವಾಗ. ಟೈಮು 5:15 ಆಯಿತು. ಸೊ ಯಾವುದಕ್ಕೂ ಒಂದು ಸಲ ಸುಮಾರು ಟೈಮ್ ಆಯ್ತು ಮಾರ. ಈ ಬದಿಗೆ ನಮ್ಮದು ಯಾವುದು ಮಲ್ಪೆ ಬೀಚಿಗೆ ಹೋಯ್ದೆ. ಬನ್ನಿ ಹಿಂಗೆ ಒಂದು ಮಲ್ಪೆ ಬೀಚ್ ಬದಿ ಹೋಯಪ್ಪ. ಹೆಂಗೋ ಟೈಮ್ 5:15 ಆಯಿತು. ಒಳ್ಳೆ ಸನ್ಸೆಟ್ ಇರುತ್ತೆ ಈಗ. ಮಲ್ಪೆ ಬೀಚ್ ರೋಡು ಫುಲ್ಲು ಮಾಡ್ತಾವ್ರೆ ಇನ್ನು. ರೋಡ್ 2 ಡಬಲ್ ರೋಡ್ ಆಗ್ತಂದಳಿ ಮಲ್ಪೆ ಬೀಚ್ ರೋಡು. ಯಾಕಂದರೆ ಟೂರಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಮೊದಲು ಸಿಂಗಲ್ ರೋಡ್ ಇತ್ತು, ಒಂದು ಸಣ್ಣ ರೋಡು. ನೀವೊಂದು 1 ಇಯರ್ 6 ಮಂತ್ ಹಿಂದೆ ಬಂದರೆ ಗೊತ್ತಿರತ್ತೆ, ಸಿಂಗಲ್ ರೋಡ್ ಐತಿಲ್ಲ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಡಬಲ್ ರೋಡ್ ಆಯ್ತು. ಸ್ಯಾಡ್ಲಿಂಗ್ ಮಾಡೋಲ್ಲ, ಆಫ್ ರೋಡ್. ಒಳ್ಳೆ ಸ್ಪಾಟ್ ಗುರು ಆಫ್ ರೋಡ್ ಮಾಡೋಕ್ಕೆ. ನೀವು ಯಾರು ಉಡುಪಿ ಸುತ್ತಮುತ್ತ ಇದ್ದರೆ ಉಡುಪಿಯಿಂದ ಮಲ್ಪೆ ಬೀಚ್ ರೋಡ್ ಗಾಣಿ ಟ್ರೈ ಮಾಡಿ ಒಂದ್ಸಲ. ಒಳ್ಳೆ ಇತ್ತು, ಒಳ್ಳೆ ಆಫ್ ರೋಡು. ಸಸ್ಪೆನ್ಷನ್ ಫೀಲ್ ಮಾಡ್ಲಕ್ಕೆ ನೀವು. ಆಫರ್ ಕ್ಲೋಸಸ್ ಸೂನ್. ಮಧ್ಯ ರಸ್ತೆ ಮೇಲೆ ಗಾಡಿ ನಿಲ್ಸೋದು ಮಾರ. ಜೈ ಹಿಮಾಲಯನ್. ಆಹಾ, ಬೀಚ್ ಹತ್ರ ಬರ್ತಿದ್ದಂಗೆ ಮೀನಿನ ಪರಿಮಳ ಹಂಗೆ ಮೂಗಿ ಹೊಡಿತು ಮಾರೆ. ಎಷ್ಟಪ್ಪ ಜನ ಗೊತ್ತಿಲ್ಲ, ಎಕ್ಸ್ಪೆಕ್ಟೆಡ್. ಇವತ್ತು ಸ್ಯಾಟರ್ಡೇ ಬೇರೆ, ಜನ ಅಂತೂ ಕಿತ್ಕೊಂಡು ಬಂದಿರ್ತಾರೆ ಈಗ ಟೂರಿಸ್ಟು ನೋಡಿ. ಪೊಲೀಸರೆಲ್ಲ ಇದ್ದಾರೆ. ಇನ್ನೇನು ಬೀಚಿಗೆಲ್ಲ ಏನು ಇಳೋಕ್ಕಾಗ್ತಿಲ್ಲ, ಜಸ್ಟ್ ಮೇಲಿಂದನೇ ಕಣ್ಕ ವಾಪೋದಷ್ಟೇ. ಓಹೋ ಜನ ಕಾಣಿ ಹಬ್ಬಕ್ಕೆ ಹೋದಂಗಿತ್ತು. ಈ ಸಾಯಂಕಾಲದ ಹೊತ್ತು ಜಾಸ್ತಿ ಮತ್ತು ಈ ಸ್ಕೂಲ್ ಮಕ್ಕಳು ಪ್ರವಾಸಕ್ಕೆ ಬಂದಿರ್ತಾರಲ್ಲ ಅವರೇ ಜಾಸ್ತಿ ಇದ್ರು. ಇಲ್ಲ ಆಲ್ಮೋಸ್ಟ್ 60-70%. ಯಪ್ಪ ಜನ ಕಾಣಿ ಗೈಸ್. ಅಯ್ಯೋ ಬಿಡೋದಿಲ್ಲ ಇಲ್ಲಿ ಬೈಕ್. ಅದಕ್ಕೋಸ್ಕರ ಬಂದದಲ್ಲ ಮಾರ, ಇವಾಗಲೇ ಐತಿ. ನಾನೆಲ್ಲ ಬೈಕ್ ತಗೊಂಡೆ ಬೀಚ್ ಬದಿಗೆ, ಬಿಡೋದಿಲ್ಲ ಅಂಬರು. ಸರಿ ನಾವು ವಾಪಸ್ ಮನೆಗೆ ನಮಗೇನಿಲ್ಲ ಕೆಲಸ. ಮತ್ತು ಯಾವುದು ಬಲರಾಮ ದೇವಸ್ಥಾನ. ನಾವು ಉಡುಪಿಯವರಾಗಿ ನಾವೇನು ಉಡುಪಿನ ಕರೆಕ್ಟಾಗಿ ನೋಡೇ ಇಲ್ಲ ಇನ್ನು. ಏನು ಹೇಳ್ತೀರಾ? 100%. ಯಾಕಂದರೆ ಹೊರಗಡೆಯಿಂದ ಬಂದಿರೋರೆಲ್ಲ ಕರೆಕ್ಟಾಗಿ ರಿಸರ್ಚ್ ಮಾಡ್ಕೊಂಡು ಬಂದಿರ್ತಾರೆ ಯಾವ್ಯಾವ ಜಾಗ ಇದೆ, ಎಲ್ಲೆಲ್ಲಿ ಹೋಗ್ಬೇಕಂತ. ಬಟ್ ನಾವು ಊರು ಬದಿಯವರಲ್ಲ, ನಮ್ಗೆ ಗೊತ್ತಿರೋದು ಒಂದೇ ಬೀಚ್, ದೇವಸ್ಥಾನ, ಎರಡೇ ಇಲ್ಲ. ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಮೊದಲಿಗಿಂತ ಬೆಟರ್ ಆಗಿದೆ ಇವಾಗ. ವಾಲ್ ಕ್ಲಿಯರೆನ್ಸ್ ಅಡ್ಜಸ್ಟ್ ಮಾಡಿದ ಮೇಲೆ ಚೆನ್ನಾಗಿ ಮಾಡಿದ್ದಾರೆ.
ಯಾಕಂದರೆ ಟೈಮ್ ಕೊಟ್ಟಿದ್ದೀನಿ ನಾನು ಅವರಿಗೆ 3-4 ದಿನ ಕೊಟ್ಟಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಪ್ಪ ನನಗಂತೂ. ಅಣ್ಣ ಇಲ್ಲ ರೈಡಿಗೆ ಹೋಗ್ತಾವನೆ. ಎಷ್ಟು ದಿನ ಆಯ್ತು ಗುರು ಈ ಥರ ಅಲ್ಲ ಗೇರ್ಸ್ ಎಲ್ಲ ಹಾಯ್ಕೊಂಡು ಕಾಲ್ತಾ ಇದ್ರೆ ಬೇಜಾರತ್ ಮಾರೆ. ಸುಮಾರು ಟೈಮ್ ಆಯ್ತು, ಒಂದು 2 ತಿಂಗಳಾಯ್ತಾನೋ ಈ ಥರ ಎಲ್ಲ ಗೇರ್ಸ್ ಎಲ್ಲ ಹಾಯ್ಕೊಂಡು ಪ್ರಾಪರಾಗಿ ರೈಡಿಗೆ ಹೋಯ್ದೆ. ಯಾರು ಮಾರೆ ಹಾಕೋದ್ರೆ ನನ್ನ ಹತ್ರ ಲೈಟ್ ಇತ್ತು ಮಾರೆ, ಕಣ್ಣು ತೋರೋದಿಲ್ಲ ಇವನಿಗೆ. ಕರೆಕ್ಟಾಗಿ ಯೂಸ್ ಮಾಡ್ಕೊಂತಿಲ್ಲ ಗೈಸ್. ಇಲ್ಲ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಅದು ಅಲ್ಲದೆ ಹೈ ಬೀಮ್ ಹಾಕಿದ್ದಾನೆ. ಎದುರುಗಡೆ ಮಿರರ್ ಓಡಿಸೋರು ಮಿರರಿಗೆ ಹೊಡಿತ, ಮಿರರಿಂದ ಮುಖಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಸುಮ್ಮನೆ ಲೈಟ್ ಹಾಕೊಂಡು ಓಡಿಸ್ತಾ ಇರ್ತಾರೆ ಗುರುಗಳು. ಸೊ ಇವಾಗ ಮನೆಗೆ ಹೊರಟಿದೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸುಮಾರು ಟೈಮ್ ಆಯ್ತು ಅಂತ ವ್ಲಾಗ್ ಹಾಕಲಿಲ್ಲ, ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೆ ಜಾಸ್ತಿ ಕಂಟೆಂಟ್ ಹಾಕೋಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.